ಕನಸಿನ ಜಾಬ್ನ ಮಾಡಿಕೊಂಡು ಅಪ್ಪ ಅಮ್ಮನ ಬಿಟ್ಟು ರಿಲೇಷನ್ಸ್ನ ಬಿಟ್ಟು ಒಂದು ಬ್ಯಾಚುಲರ್ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಏನಾದ್ರೂ ಬ್ಯಾಚುಲರ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಏನಕ್ಕೆ ಈ ಮಾತು ನಿಮಗೆ ಹೇಳ್ದೆ ಅಂತ ಹೇಳಿದ್ರೆ, ಟೈಮ್ಗೆ ಸರಿಯಾಗಿ ಊಟನ ಮಾಡೋದಿಲ್ಲ, ಹಾಗೆ ನಿಮ್ಮ ಫೇವ್ರೇಟ್ ಫುಡ್ ನ ಪ್ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ. ಏನಕ್ಕೆ ಇವತ್ತು ಇದ್ದಕ್ಕಿದ್ದಾಗೆ ಬ್ಯಾಚುಲರ್ ಲೈಫ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ನೀವೇನಾದ್ರು ನನ್ನ ಕೇಳೋದಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಬ್ರೋ, ನಮ್ಮ ಮಾಲೂರಿನಲ್ಲಿ ಸಾಯಿ ಹೋಟೆಲ್ ತುಂಬಾನೇ ಫೇಮಸ್ ಆಗಿರುವಂತಹ ಹೋಟೆಲ್. ಇವತ್ತು ಸಾಯಿ ಹೋಟೆಲ್ ಬಂದಿದ್ದೀವಿ. ಸಾಯಿ ಹೋಟೆಲ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರೋದು, ನಿಮ್ಗೆಲ್ಲ ಪುಟ್ಟಿ ಇಡ್ಲಿ ಅಂದ್ರೆ ಗೊತ್ತಾಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಪಡ್ಡು ಅಂದ್ರೆ ತುಂಬಾನೇ ಫೇಮಸ್. ಮತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತೆ ಪುಳಿಯೋಗರೆ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಫುಡ್. ಇಲ್ಲಿ ಸಂಜೆ ಟೈಮಲ್ಲಿ ತುಂಬಾನೇ ಜನ ಬರ್ತಾರೆ ಟೇಸ್ಟ್ ಮಾಡೋದಕ್ಕೆ. ಈ ಒಂದು ಸಾಯಿ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅರ್ಲೇರಿ ಕ್ರಾಸು ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲೇ ಬರುತ್ತೆ. ಟೇಸ್ಟ್ ಮಾಡೋದಕ್ಕೆ ನಾನು ಮತ್ತೆ ಶಿವಣ್ಣ ಬಂದಿದ್ದೀವಿ. ಶಿವಣ್ಣ, ಮಾತಾಡಿ, ಟೆಲೆಂಟ್ ಆಗಿ ಇರ್ತೀರ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳ್ತಾ ಇರ್ತಾರೆ. ಹೇಳಿ ಒಂದೆರಡು ಮಾತು. ರಾಗಿ ರೊಟ್ಟಿ ಫೇಮಸ್ ಅಂತ ಇದ್ದಾರೆ, ನೋಡೋಣ ಸ್ಟೇಟ್ ಮಾಡಿ ಹೆಂಗಿದೆ ರಿವ್ಯೂ ಕೊಡ್ತೀವಿ. ರುಚಿ ಸವಿಯದು ಈ ಜಗವಿದೆ ನವರಸಗಳ ಉಣಬಡಿಸಲು. ಪಡ್ಡುಗೆ ಒಂದು ಪ್ಲೇಟ್ ಪಡ್ಡು ತೊಗೊಂಡಿದ್ದೀವಿ ನಾವು. ಇವಾಗ ಪಡ್ಡುಗೆ ಚಟ್ನಿ ಮತ್ತು ಟೊಮಾಟೊ ಚಟ್ನಿ ಮತ್ತು ಮಾಮೂಲಿ ಚಟ್ನಿ ಕೊಟ್ಟಿದ್ದಾರೆ. ತಗೊಳ್ಳಿ. ಬಿಸಿ ಪಡ್ಡುಗೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ನೋಡಿ. ಟೇಸ್ಟ್ ಮಾಡೋಣ. ಜಗವಿದೆ ನವರಸಗಳ ಉಣಬಡಿಸಲು, ಬಿಸಿ ಬಿಸಿ ಇದೆ ನಳಪಾಕ ದಿನ ಚೆನ್ನಾಗಿದೆ ಗುರು. ಹೇಗಿದೆ ಶಿವಣ್ಣ? ಚೆನ್ನಾಗಿದೆ. ರಾಗಿ ರೊಟ್ಟಿ ಫೇಮಸ್. ಇದು ನಾನು ಈಗ ಟೇಸ್ಟ್ ಮಾಡ್ತಾ ಇರೋದೆಲ್ಲ ಟೊಮಾಟೊ ಚಟ್ನಿಯಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಟೊಮಾಟೊ ಚಟ್ನಿ ಸ್ವಲ್ಪ ಖಾರ ಆಯ್ತು. ರಾಗಿ ರೊಟ್ಟಿ, ಇಲ್ಲಿ ಸಾಯಿ ಹೋಟ್ಲಲ್ಲಿ ರಾಗಿ ರೊಟ್ಟಿ ತುಂಬಾನೇ ಫೇಮಸ್ಸು. ರಾಗಿ ರೊಟ್ಟಿ ತಿನ್ನೋದಕ್ಕೆ ತುಂಬಾ ದೂರದಿಂದ ಬರ್ತಾರೆ ಜನ ತಿನ್ನೋದಕ್ಕೆ. ರಾಗಿ ರೊಟ್ಟಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಬ್ರೋ, ನನ್ನ ಕೈಯಲ್ಲಿ ರಾಗಿ ರೊಟ್ಟಿ ಇದೆ, ಶಿವಣ್ಣ ಕೈಯಲ್ಲಿ ಅಕ್ಕಿ ರೊಟ್ಟಿ ಇದೆ. ಈಗ ನಾವಿಬ್ರು, ಶಿವಣ್ಣ ನೀವು ಅಕ್ಕಿ ರೊಟ್ಟಿ ಹೇಗಿದೆ ಅಂತ ನಿಮ್ಮ ರಿವ್ಯೂ ಹೇಳಿ. ಈಗ ನಾನು ಅಕ್ಕಿ ರೊಟ್ಟಿ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಹಾ ಬ್ರೋ, ನೋಡಿ ರಾಗಿ ರೊಟ್ಟಿನಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ. ಈಗ ರಾಗಿ ರೊಟ್ಟಿನ ಟೇಸ್ಟ್ ಮಾಡೋಣ. ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ. ಅದೇ ಚಟ್ನಿ ಎಲ್ಲ ಒಂದೇ ಸೇಮು. ಓಕೆ ತುಂಬಾ ಚೆನ್ನಾಗಿದೆ. ಶಿವಣ್ಣ, ರಿವ್ಯೂ ಕೊಡಿ. ಅಕ್ಕಿ ರೊಟ್ಟಿ ಹೇಗಿದೆ? ಸೂಪರ್ ಆಗಿದೆ, ಪರವಾಗಿಲ್ಲ. ನಾನು ತಿಂತಾ ಇದ್ರೆ ಅಕ್ಕಿ ರೊಟ್ಟಿನೇ ತಿನ್ಬೇಕು, ಸಾರಿ ರಾಗಿ ರೊಟ್ಟಿನೇ ತಿನ್ಬೇಕು ಅನಿಸ್ತಾ ಇದೆ. ರಾಗಿ ರೊಟ್ಟಿ ಸಕ್ಕತ್ತಾಗಿದೆ ಅವರು, ಬಟ್ ಚಟ್ನಿ ಸ್ವಲ್ಪ ಖಾರ ಆಯಿತು. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಈಗ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ. ರಾಗಿ ರೊಟ್ಟಿ ಶಿವಣ್ಣ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ, ಅಕ್ಕಿ ರೊಟ್ಟಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ಮತ್ತು ಈರುಳ್ಳಿ ಪಡ್ಡುದಲ್ಲೂ ನೀವು ನೋಡ್ಬೋದು, ಅಕ್ಕಿ ರೊಟ್ಟಿಯಲ್ಲಿ ರಾಗಿ ರೊಟ್ಟಿಯಲ್ಲಿ ಅದರಲ್ಲೂ ಸಹ ನೋಡ್ಬೋದು, ಎಲ್ಲದರಲ್ಲೂ ಹಾಕಿದ್ದಾರೆ ಕ್ಯಾರೆಟು ಮತ್ತು ಈರುಳ್ಳಿ. ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ.
ಚೆನ್ನಾಗಿದೆ ಗುರು. ಸಬ್ಬಕ್ಕಿ ಗುರು, ಮತ್ತೆ ಇನ್ನೊಂದು ಆಡ್ ಮಾಡಿದ್ದಾರೆ ಗುರು, ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಆಡ್ ಮಾಡಿದ್ದಾರೆ. ಇದೆಲ್ಲ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್. ಟೇಸ್ಟ್ ಮಾಡಬೇಕು. ಪುಳಿಯೋಗರೆ ಅಂತೂ ಇಂತೂ ಕೈಗೆ ಬಂದಿದೆ, ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀನಿ. ಇದೆಲ್ಲ ಇದಕ್ಕೆ ಪುಳಿಯೋಗರೆ ಪೌಡರು ಹೊರಗಡೆಯಿಂದ ತಗೊಳಲ್ಲ, ಅವರು ಮನೆಯಲ್ಲೇನೆ ಪ್ರಿಪೇರ್ ಮಾಡ್ತಾರೆ. ಮನೆಯಲ್ಲಿ ಪ್ರಿಪೇರ್ ಮಾಡೋದು ಹೇಳ್ಬೇಕಾ ಫಸ್ಟ್ ಆಫ್ ಆಲ್. ಪುಳಿಯೋಗರೆ ಸಕ್ಕತ್ತಾಗಿದೆ ಗುರು. ಯಾರು ಗುರು ಅಭಿಮಾನಿಗಳು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಟಿ ಗುರು, ಪುಳಿಯೋಗರೆ ಚೆನ್ನಾಗಿದೆ. ನೋಡೋಣ, ಎಲ್ಲಾರು ನನ್ನ ಹತ್ರ ಒಂದು ಸತ್ಯನ ಹೇಳಿ, ಯಾರ್ಯಾರು ಮೇಲುಕೋಟೆ ಪುಳಿಯೋಗರೆನ ಟೇಸ್ಟ್ ಮಾಡಿದ್ರಾ ಬೇಗ ಬೇಗ ಕಮೆಂಟ್ ಹಾಕಿ. ಈ ಪುಳಿಯೋಗರೆನ ಟೇಸ್ಟ್ ಮಾಡ್ತಾ ಮಾಡ್ತಾ ಒಂದು ಕ್ಷಣ ನನಗೆ ಮೇಲುಕೋಟೆ ಪುಳಿಯೋಗರೆ ನೆನಪಾಗೋಯ್ತು. ತುಂಬಾನೇ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಅನಿಸ್ತು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. 16 ವರ್ಷದಿಂದ ನಾವು ಬಾಬಾ ದೇವಸ್ಥಾನದ ಮುಂದೆನೆ ಮಾಡ್ತಾ ಇದ್ವಿ. ನಮ್ಮ ಹತ್ರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಪಡ್ಡು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ಎಲ್ಲ ಸಿಗುತ್ತೆ ಅಣ್ಣ. ಎಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದು. ಜನಗಳು ಇಷ್ಟಪಟ್ಟು ಬಂದು ತಿಂದೋಗ್ತಾರೆ. ಗುರು, ನಾವು ಇಲ್ಲಿ ಅತಿ ಹೆಚ್ಚಾಗಿ ಫಾಸ್ಟ್ ಮೂವಿಂಗ್ ಫುಡ್ ಏನೇನಿದೆಯೋ ಎಲ್ಲಾನು ಟೇಸ್ಟ್ ಮಾಡಿದ್ದೀವಿ, ಅದನ್ನ ರಿವ್ಯೂ ಸಹ ಮಾಡಿದ್ದೀವಿ. ನಾವು ರಿವ್ಯೂ ಮಾಡಿದ ಮೇಲೆ ಅದು ಎರಡೇ ಮಾತಿಲ್ಲ ಅಂತ ಹೇಳ್ತೀನಿ, ಯಾಕಂದ್ರೆ ನಾವು ಪಕ್ಕಾ ಕೊಡ್ತೀವಿ ರಿವ್ಯೂ. ಫಸ್ಟ್ ನಾವು ತಗೊಂಡಿದ್ದು ಪಡ್ಡು ತಗೊಂಡ್ವಿ. ಪಡ್ಡುನಲ್ಲಿ ಕ್ಯಾರೆಟು ಮತ್ತೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದು ತುಂಬಾನೇ ಚೆನ್ನಾಗಿತ್ತು. ಅದು ಸ್ವಲ್ಪ ಜಾಸ್ತಿ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಮೈನ್ ಕೇಳೋದು ಜನ ಅದೇ ಅಲ್ವಾ, ಕ್ಯಾರೆಟ್ ಇದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ತಗೊಂಡಿದ್ದು ರಾಗಿ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಶಿವಣ್ಣ ಅಂತ ಟೇಸ್ಟ್ ಮಾಡಿದ್ರು, ನಾನು ಟೇಸ್ಟ್ ಮಾಡಿದೆ. ಅಕ್ಕಿ ರೊಟ್ಟಿ ನಾನು ಟೇಸ್ಟ್ ಮಾಡಿದೆ, ಶಿವಣ್ಣನೂ ಟೇಸ್ಟ್ ಮಾಡಿದ್ರು. ಅಲ್ಟಿ ಅಂತ ಹೇಳ್ತೀನಿ. ಅಕ್ಕಿ ರೊಟ್ಟಿ ಮಾತ್ರ ಸಖತ್ತಾಗಿತ್ತು ಗುರು, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಅದಾದ್ಮೇಲೆ ನಾನು ನೆಕ್ಸ್ಟ್ ತಗೊಂಡಿದ್ದು ಪುಳಿಯೋಗರೆ ತಗೊಂಡೆ. ಪುಳಿಯೋಗರೆ ಅಂತೂ ನೆಕ್ಸ್ಟ್ ಲೆವೆಲ್ ಗುರು, ಮೈಂಡ್ ಬ್ಲೋಯಿಂಗ್, ಮಸ್ತಿತ್ತು ಮಾತ್ರ. ಅವರು ಮನೆಯಲ್ಲಿ ರೆಡಿ ಮಾಡೋದ್ರಿಂದ ಪೌಡರ್ ಎಲ್ಲ ಹೊರಗಡೆ ತಗೊಂಡವಂತೆ, ಅವರು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರಂತೆ ಪುಳಿಯೋಗರೆ ಪೌಡರ್. ಸಖತ್ತಾಗಿತ್ತು ಗುರು. ನಿಮ್ಮ ಫ್ಯಾಮಿಲಿಗಳನ್ನ ಕರ್ಕೊಂಬಂದು ಈ ಹೋಟೆಲ್ನಲ್ಲಿ ಒಂದ್ಸಲಿ ಫುಡ್ನ ಟೇಸ್ಟ್ ಮಾಡಿ. ಹಾಗೆ ಹೇಗಿದೆ ಅಂತ ದಯವಿಟ್ಟು ಈ ಚಾನಲಲ್ಲಿ ಬಂದು ಕಮೆಂಟ್ ಮಾಡಿ, ಓಕೆನಾ? ಓಕೆ ಗುರು, ಈ ವಿಡಿಯೋ ಹೇಗಿತ್ತು ಬೇಗ ಬೇಗ ಕಮೆಂಟ್ ಹಾಕಿ. ನಮ್ಮ ಮಾಲ್ದೂರ್ನಲ್ಲಿ ಯಾವ ಹೋಟೆಲ್ನ ಹೋಗಿ ರಿವ್ಯೂ ಮಾಡಬೇಕು ಈಗ ನೀವೇ ಬೇಗ ಬೇಗ ಕಮೆಂಟ್ ಹಾಕಿ ನಮಗೆ ತಿಳಿಸಿ. ಆ ಹೋಟೆಲ್ಗೆ ಹೋಗಿ ನಾವು ಫುಡ್ನ ಟೇಸ್ಟ್ ಮಾಡಿ ಆ ರಿವ್ಯೂನ ಹೇಳ್ತೀವಿ ಅಂತ ಹೇಳ್ತೀವಿ. ಓಕೆ ಗುರು, ಈ ವಿಡಿಯೋ ಹೇಗಿತ್ತು ಬೇಗ ಬೇಗ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬ್ಯಾಚುಲರ್ಸ್ ಸಿಗ್ತಾ ಉತ್ತರ ಸಿಕ್ತು ಅಂತಾನೆ ಅನ್ಕೊಂತೀನಿ. ಪಿಜ್ಜಾ ಬರ್ಗರಿಂದ ಹೋಗೋ ಬದಲು ರಾಗಿ ರೊಟ್ಟಿಯಿಂದ ಹೋಗಿ. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೆ ತಂಪಾಗೂ ಇರುತ್ತೆ.